ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಏನಪ್ಪ ಅಂತಂದ್ರೆ ಮೆಸೇಜ್ ಮಾಡ್ತಾಯಿದ್ರಿ. ಈಗಾಗಲೇ ಆಫೀಸಿಯಲ್ ಆಗಿ ನನಗೆ ಸಿಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ಆಫೀಸಿಯಲ್ ವೆಬ್ಸೈಟ್ನಲ್ಲಿ ನನಗೆ ಸಿಕ್ಕಂತಹ ಒಟ್ಟು 40 ಮಾಡೆಲ್ ಟೆಸ್ಟ್ಗಳನ್ನು ನಿಮಗೆ ಸಿರೀಸ್ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇರ್ತೀನಿ, ಅವುಗಳು ಇಂಗ್ಲೀಷ್ ಕ್ವಶನ್ ಪೇಪರ್ ಇರುವ ಕಾರಣ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಇವತ್ತಿನ ಕ್ಲಾಸಲ್ಲಿ ಟೆಸ್ಟ್ 1 ನಾವು ಸೊಲ್ಯೂಷನ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಟೆಸ್ಟ್ಗಳಾಗ್ತವೆ. ಇವುಗಳು ನಿಮಗೆ ಮುಂದೆ ಬರುವಂತಹ ಅಗ್ನಿವೀರ ಎಕ್ಸಾಮ್ಗಳಲ್ಲಿ ಮತ್ತು ಇನ್ನಿತರ TA ಅವುಗಳ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಹೆಲ್ಪ್ ಆಗ್ತಾವೆ. ಓಕೆ, ಫಸ್ಟ್ ನಾವು ಈಗ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬೇಡ. ಅದರಂತೆ ಟೋಟಲ್ ಒಟ್ಟು ಟೆಸ್ಟ್ಗಳು ಎಷ್ಟು ಅದಾವೆ ರೀ? 40+ ಅದಾವ. ನಿಮಗೆ 40 ಅಂತ ಬರೆದಿದ್ದೀನಿ. ಅದೇ ರೀತಿ ಅವುಗಳನ್ನೆಲ್ಲ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಈಗ ಫಸ್ಟ್ ಕ್ವಶನ್ ನೋಡಿರಿ. ಈ GKಗೆ ಸಂಬಂಧಪಟ್ಟಂತೆ ನೋಡಿ, ಅಗ್ನಿವೀರ್ ಸಂಬಂಧಪಟ್ಟಂತೆ ನಮಗೆ 1 ಗಂಟೆಗಳ ಕಾಲಾವಕಾಶದಲ್ಲಿ 50 ಪ್ರಶ್ನೆಗಳಿರ್ತವೆ. ಓಕೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ಗಳಿರ್ತವೆ. ಈಗ ಸಾಮಾನ್ಯ ಜ್ಞಾನ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಗತ್ ಸಿಂಗ್ ಕೋಶ್ಯಾರಿಯವರು ರಾಜೀನಾಮೆ ನೀಡಿದ ನಂತರ ಮಹಾರಾಷ್ಟ್ರದ ನೂತನ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದರು ಅಂತಂದ್ರೆ ರಮೇಶ್ ಬೈಸ್ ಅವರು ನಮಗೆ ನೇಮಕಗೊಂಡಂತಹ ಒಬ್ಬರು ರಾಜ್ಯಪಾಲರಾಗಿದ್ದಾರೆ. ಇವುಗಳು ಕರೆಂಟ್ ಅಫೇರ್ಸ್ ಬೇಸಿಸ್ ಆಗಿರ್ಬೋದು, ಅಂದರೆ ಈ ಥರ ಹಿಂದಿನ ಒಂದು ವರ್ಷದಲ್ಲಿ ಆಗಿರ್ಬೋದು, ಒಂದೂವರೆ ವರ್ಷದಲ್ಲಿ ಆಗಿರಬಹುದು. ಕರೆಂಟ್ ಅಫೇರ್ಸ್ಗಳ ಮೇಲೆ ಬಹಳಷ್ಟು ಕ್ವಶನ್ಗಳನ್ನು ಕೇಳಿರ್ತಾರೆ. ಓಕೆ, ಸೆಕೆಂಡ್ ಕ್ವಶನ್. 2023 ಫೆಬ್ರವರಿಯಲ್ಲಿ ಆಂಧ್ರ ಪ್ರದೇಶ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡರು? ನೋಡಿ, ಯಾವಾಗ ಕೇಳೋಣ. ಯಾರು ಬಂದಾರಿ? ಅಬ್ದುಲ್ ನಜೀರ್ ಅವರು ಆವಾಗಿನ ರಾಜ್ಯಪಾಲರಾಗಿ ನೇಮಕಗೊಂಡವರು. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ. ಬ್ರಿಟಿಷ್ ಭಾರತ ಟೋಟಲ್ ನಮಗೆ ಒಟ್ಟು 50 ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ಡೋಂಟ್ ವರಿ. GK, ಸೈನ್ಸು, ಮ್ಯಾಥ್ಸು, ರೀಸನಿಂಗ್ ಎಲ್ಲ ಕ್ವಶನ್ಗಳನ್ನು ನಾನು ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ. ಬ್ರಿಟಿಷ್ ಭಾರತದ ಯಾವ ನಗರದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡಿದರು? ಎಲ್ಲಿ? ಢಾಕಾ ಅಲ್ಲಿ ಸ್ಥಾಪನೆ ಮಾಡಿದರು. ಯಾವಾಗ ಎನ್ನುವುದನ್ನು ನೀವು ಕಮೆಂಟ್ ಮಾಡಿ. ಬಹಳಷ್ಟು ಇಂಪಾರ್ಟೆಂಟು, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿದೆ. ಓಕೆ, ಡನ್. 4ನೇ ಪ್ರಶ್ನೆಯನ್ನು ನೋಡಿರಿ. ಏನಂತ, ಭಾರತದ ಕೊನೆಯ ವೈಸ್ರಾಯ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಇವರು ಕೊನೆಯ ವೈಸ್ರಾಯ್ ಆಗಿದ್ದರು. ಓಕೆ, 5ನೇ ಪ್ರಶ್ನೆಯನ್ನು ನೋಡಿರಿ. ಭಾರತೀಯ ವಾಯುಪಡೆಯ ಪ್ರಧಾನ ಕಚೇರಿಯು ಭಾರತದ ಈ ಕೆಳಗಿನ ಯಾವ ಸ್ಥಳದಲ್ಲಿತ್ತು ಅಂತಂದ್ರೆ, ಯಾವ ಸ್ಥಳದಲ್ಲಿದೆ ಅಂತಂದ್ರೆ ನವದೆಹಲಿಯಲ್ಲಿ ಇದರದ ಕೇಂದ್ರ ಸ್ಥಾನವಾಗಿದೆ, ಪ್ರಧಾನ ಕಚೇರಿ. ಓಕೆ, ನೆಕ್ಸ್ಟ್ ಉದಯಗಿರಿ ನೋಡಿರಿ. ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಒಡಿಶಾ ರಾಜ್ಯದ ಯಾವ ನಗರದಲ್ಲಿ ಸಮೀಪದಲ್ಲಿದೆ ಅಂತಂದ್ರೆ ಭುವನೇಶ್ವರ ನಗರಕ್ಕೆ ಅದು ಸಮೀಪವಾಗಿರುವಂತಹ ಗುಹೆಗಳು. ಓಕೆ, ಡನ್. 7th ಕ್ವಶನ್ ನೋಡಿರಿ. ಏನಪ್ಪ ಅಂತಂದ್ರೆ ಬರ್ಹುತ್ ಎಂಬ ಗ್ರಾಮವು ತನ್ನ ಪುರಾತನ ಬೌದ್ಧ ಸ್ತೂಪಕ್ಕೆ ಹೆಸರುವಾಸಿಯಾಗಿದೆ. ಇದು ಎಲ್ಲಿ ನೆಲೆಗೊಂಡಿದೆ? ಅಂದರೆ ಎಲ್ಲಿ ಇದೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಇದು ನೆಲೆಗೊಂಡಿದೆ. ಓಕೆ, 7ನೇದಾದ ನಂತರ 8ನೇ ಪ್ರಶ್ನೆಯನ್ನು ನೋಡಿರಿ. ಈ ಕೆಳಗಿನ ಯಾವ ಹಬ್ಬವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುತ್ತದೆ? ಅಂದರೆ ಯಾವುದು? ಈಸ್ಟರ್. ಇದು ಒಂದು ಈ ಯೇಸು ಕ್ರಿಸ್ತರ ಅವರ ಪುನರುತ್ಥಾನವನ್ನು ಆಚರಿಸುವಂಥ ಹಬ್ಬವಾಗಿದೆ. ಓಕೆ, ಡನ್. ನೆಕ್ಸ್ಟು 9ನೇ ಪ್ರಶ್ನೆಯನ್ನು ನೋಡಿರಿ. ರೂಪನಾರಾಯಣ್ ಮತ್ತು ದಾಮೋದರ್ ಇವು ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತಂದ್ರೆ ಯಾವುದು? ಹೂಗ್ಲಿ ನದಿಯ ಒಂದು ಉಪನದಿಗಳಾಗಿವೆ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟು 10ನೇ ಪ್ರಶ್ನೆಯನ್ನು ನೋಡಿರಿ. ಚಾಂಗ್ಥಾನ್ ವನ್ಯಜೀವಿ ಅಭಯಾರಣ್ಯವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತಂದ್ರೆ ಇದು ಲಡಾಖ್ನ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ವನ್ಯಜೀವಿ ಅಭಯಾರಣ್ಯವಾಗಿದೆ. ನೆಕ್ಸ್ಟು 11ನೇದು ನೋಡಿರಿ. ಇದು ಭಾರತೀಯ 2011ರಲ್ಲಿ ನಡೆದಂಥ ಜನಗಣತಿಯ ಪ್ರಕಾರ ಬೌದ್ಧರ ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಎಷ್ಟು ಪ್ರತಿಶತದಷ್ಟಿತ್ತು ಅಂತಂದ್ರೆ 0.7ರಷ್ಟು ಬುದ್ಧಿಸ್ಟ್ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಓಕೆ, ಡನ್. ನೆಕ್ಸ್ಟು 12ನೇ ಪ್ರಶ್ನೆ ನೋಡಿರಿ. ನವೆಂಬರ್ 2022ರಿಂದ ಜಾರಿಗೆ ಬರುವಂಥ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಿದ್ದರು ಅಂತಂದ್ರೆ ಧನಂಜಯ್ ಅಂದರೆ DY ಚಂದ್ರಚೂಡ್ ಅವರು ಅವಾಗಿಂದು ಆಗಿದ್ದರು. ಓಕೆ, ರೀಸೆಂಟಾಗಿ ಚೇಂಜ್ ಆಗಿರ್ತಾರೆ, ಅವ್ರು ಯಾರಂತೇಳಿ ನೀವು ಹೇಳ್ಬೋದು. ಓಕೆ, ಡನ್. ನೆಕ್ಸ್ಟು ರಾಜೇಶ್ ಬಿಂದಾಲ್ ಅವರನ್ನು ಫೆಬ್ರವರಿ 2026 ಭಾರತ ಸುಪ್ರೀಂ ಕೋರ್ಟ್ನ ಪದೋನ್ನತಿ ಮಾಡಲಾಯಿತು. ಅದಕ್ಕೂ ಮೊದಲು ಅವರು ಯಾವ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದರು ಅಂತಂದ್ರೆ ಅಲಹಾಬಾದ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ. ಸರ್ ಅವಾಗಿನೂ ಯಾಕೆ ಕೇಳ್ಯಾರ ಅಂತಂದ್ರೆ ಸ್ವಲ್ಪ 1-2 ವರ್ಷದ ಹಿಂದಿಂದು ಅವರು ಕೊಟ್ಟಾರೆ ಅಂತಂದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ನೇಮಕವಾದಂತಹ ಮುಖ್ಯ ನ್ಯಾಯಮೂರ್ತಿಗಳು, ಅದರಂತೆ ರೀಸೆಂಟಾಗಿ ನೇಮಕವಾದಂತಹ ಮುಖ್ಯ ನ್ಯಾಯಮೂರ್ತಿಗಳು ಅವುಗಳನ್ನು ನೆನಪಿಡತಕ್ಕಂಥದ್ದು. ಓಕೆ, ಡನ್. ನೆಕ್ಸ್ಟು 14ನೇ ಪ್ರಶ್ನೆಯನ್ನು ನೋಡಿರಿ.
ಮಹಿಳಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಫ್ರಾಂಚೈಸಿಯಿಂದ ಆಯ್ಕೆಯಾದ ಮೊದಲ ಆಟಗಾರ್ತಿ ಯಾರಂತಂದ್ರೆ ಸ್ಮೃತಿ ಮಂದನ ಇವರು ಆಯ್ಕೆಯಾದಂಥ ಮೊದಲ ಆಟಗಾರ್ತಿ. ಓಕೆ, 15ನೇ ಪ್ರಶ್ನೆಯನ್ನು ನೋಡಿರಿ. ಜಿಕೆಯಲ್ಲಿ ಕೊನೆಯ ಪ್ರಶ್ನೆ. ಡಚ್ ಜೂನಿಯರ್ ಇಂಟರ್ನ್ಯಾಷನಲ್ 2023 ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ ಶಟ್ಲರ್ ಮನ್ರಾಜ್ ಸಿಂಗ್ ಅವರೊಂದಿಗೆ 19 ಸದಸ್ಯರ ಭಾರತೀಯ ತಂಡವನ್ನು ಮುನ್ನಡೆಸಿದ ಮಹಿಳಾ ಸಿಂಗಲ್ ಶಟ್ಲರ್ ಯಾರು ಅಂತ ಕೇಳಿದಾರೆ. ಯಾರಪ್ಪ ಅಂತಂದ್ರೆ ರಕ್ಷಿತಾಶ್ರೀ ಎಸ್ ಅವರು ಆವಾಗೆ ಮುನ್ನಡೆಸಿದಂಥ ಶಟ್ಲರ್. ಓಕೆ, ಅಂದ್ರೆ ಈಗ ರೀಸೆಂಟಾಗಿ 2025 ಮತ್ತು 2026 ಕರೆಂಟ್ ಅಫೇರ್ಸ್ಗಳನ್ನು ನೀವು ನೋಡುವಂಥದ್ದು ಇದರ ಮೇಲೆ ನಿಮಗೆ ಗೊತ್ತಾಗತ್ತೆ. ಓಕೆ, ಇದು ನಿಮಗೆ ಜಿ ಕೆಗೆ ಸಂಬಂಧಪಟ್ಟಂಥ ಕ್ವಶನ್ಗಳಾಗಿದ್ದರೆ ನೆಕ್ಸ್ಟ್ ಬರುವಂತಹ ಸೈನ್ಸಿಗೆ ಕ್ವಶನಿಗೆ ಸಂಬಂಧಪಟ್ಟದ್ದು. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ. ಒಂದು ನಿರ್ದಿಷ್ಟ ಧ್ವನಿ ತರಂಗವು ಒಂದು ಚಕ್ರವನ್ನು ಸಂಪೂರ್ಣವಾಗಿ 0.025 ಸೆಕೆಂಡುಗಳಲ್ಲಿ ತೆಗೆದುಕೊಳ್ಳುತ್ತದೆ. ಅದರ ಆವರ್ತ ಎಷ್ಟು ಅಂತಂದ್ರೆ ಎಷ್ಟು ಬರುತ್ತೆ ರೀ? 4 ಹರ್ಟ್ಜ್ ಅಂತೇಳಿ ಅದರದ್ದು ಆವರ್ತನ ಗೊತ್ತಾಗುತ್ತೆ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ. ಲೋಲಕವು ಕೆಳಮುಖವಾಗಿ ಸ್ವಿಂಗ್ ಆಗುತ್ತಿರುವಾಗ ಅದರ ಕೆಲಸವು ಸ್ಥಿತಿ ಶಕ್ತಿಯನ್ನು ಯಾವ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಲೋಲಕದ ಮೇಲೆ ಬಹಳಷ್ಟು ಕ್ವಶನ್ಗಳು ಬರ್ತಿರ್ತಾವೆ, ಗೊತ್ತಿರಲಿ. ಓಕೆ, ದಸ್ ಇದು ಕೈನೆಟಿಕ್ ಎನರ್ಜಿಯಾಗಿ ಅದು ಪರಿವರ್ತನೆ ಮಾಡುವಂಥದ್ದು. ನೆಕ್ಸ್ಟು 18ನೇ ಪ್ರಶ್ನೆಯನ್ನು ನೋಡಿರಿ. ಈ ಕೆಳಗಿನ ಯಾವ ವಸ್ತು ಘನರೂಪವಾಗಿದೆ? ಘನರೂಪ ಯಾವುದು? ಮರ. ಉಳಿಕಿದ್ದೆಲ್ಲ ಇದು ಅನಿಲ ರೂಪ, ಇದು ಅನಿಲ ರೂಪ, ಇದು ದ್ರವ ರೂಪವಾಗಿರುತ್ತೆ. ಸೊ ನಮಗೆ ಆಪ್ಷನ್ ಬಸ್ ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, ಏನಪ್ಪ ಅಂತಂದ್ರೆ ಪ್ರಶ್ನೆ ಏನದ ಅಂತ ನೋಡಿರಿ. ವಿದ್ಯುತ್ ಶಕ್ತಿಯನ್ನು 3 ಪ್ರಮುಖ ಪರಿಣಾಮಗಳಿವೆ. ಈ ಕೆಳಗಿನವುಗಳಲ್ಲಿ ಅವುಗಳಲ್ಲಿ ಒಂದಲ್ಲ, ಯಾವುದೋ ಒಂದು ಅಲ್ಲ ಅಂತಂದ್ರೆ ಇವುಗಳಲ್ಲಿ ಫಿಸಿಕಲ್ ಎಫೆಕ್ಟು ನಮ್ಮದು ಇದು ಅವುಗಳಲ್ಲಿ ಏನಪ್ಪ ವಿದ್ಯುತ್ ಶಕ್ತಿಯ 3 ಪರಿಣಾಮಗಳಲ್ಲಿ ಬರುವುದಿಲ್ಲ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಅಲ್ಲಿ ಬರುವಂಥದ್ದು ಹೀಟಿಂಗ್, ಮ್ಯಾಗ್ನೆಟಿಕ್ ಆ್ಯಂಡ್ ಕೆಮಿಕಲ್ 3 ರಿಯಾಕ್ಷನ್ಗಳು ಅದರಲ್ಲಿ ಬಂದಿರ್ತವೆ. ನೆಕ್ಸ್ಟು 20ನೇ ಪ್ರಶ್ನೆಯನ್ನು ನೋಡಿರಿ. 1879ರಲ್ಲಿ ಇನ್ಕ್ಯಾಂಡಿಸೆಂಟ್ ಲೈಟ್ ಬಲ್ಬ್ನ ಆವಿಷ್ಕಾರ ಮತ್ತು 1889 ಮೊದಲ ವಿದ್ಯುತ್ ಕೇಂದ್ರದ ನಿರ್ಮಾಣವನ್ನು ಮಾಡಿದ್ದರಿಂದ ಕಾರ್ಖಾನೆಗಳು ಮತ್ತು ಮನೆಗಳಿಗೆ ವಿದ್ಯುತ್ ಶಕ್ತಿಯು ವೇಗವಾಗಿ ಹರಿತು. ಅದನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ಥಾಮಸ್ ಆಲ್ವಾ ಎಡಿಸನ್ ಅವರು. ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್, ಎಷ್ಟು ದೊಡ್ಡದಾದ ಕ್ವಶನು, ಆದರೆ ಇದ್ರ ಬಗ್ಗೆ ಏನಪ್ಪ ಬಲ್ಬನ್ನು ಆವಿಷ್ಕಾರ ಮಾಡಿದಂಥವ್ರು ಅದರಲ್ಲಿ ಯಾರಂತ ಕೇಳಿದರೆ ಮುಗಿದು ಹೋಗ್ತಿತ್ತು. ಓಕೆ, 20ನೇ ಪ್ರಶ್ನೆಯನ್ನು ಮುಗಿದ ನಂತರ 21ನೇ ಪ್ರಶ್ನೆ ನೋಡಿರಿ. ಹಲ್ಲಿಯ ವರ್ಧಿತ ಚಿತ್ರವನ್ನು ನೋಡಲು ದಂತವೈದ್ಯರು ಯಾವ ಕನ್ನಡಿಯನ್ನು ಬಳಸುತ್ತಾರೆ? ಇಲ್ಲಿ ಬಳಸುವಂಥದ್ದು ಕಾನ್ಕೇವ್ ಅಂತ ಹೇಳ್ತೀವಿ. ಅಂತಂದ್ರೆ ಕಾನ್ಕೇವ್ ಅಂತಂದಾಗ ಕಾನ್ಕೇವ್. ಓಕೆ, ದಂತವೈದ್ಯರು ಬಳಸುವಂಥದ್ದು ಯಾವುದು ರೀ? ಕಾನ್ವೆಕ್ಸ್ ಮಿರರ್ ಅಂತೀವಿ. ಓಕೆ, ಡನ್. ನೆಕ್ಸ್ಟು 22ನೇ ಪ್ರಶ್ನೆಯನ್ನು ನೋಡಿರಿ, ಏನದ ಅಂತೇಳಿ. ಈ ಕೆಳಗಿನವುಗಳಲ್ಲಿ ಭೌತಿಕ ಬದಲಾವಣೆಗೆ ಉದಾಹರಣೆ ಯಾವುದು ಅಂತಂದಾಗ ಇಲ್ಲಿ ಯಾವುದಪ್ಪ ಅಂತಂದ್ರೆ ಭೌತಿಕ ಬದಲಾವಣೆ ಅಂತಂದ್ರೆ ಏನರ್ಥ ಅಂತಂದ್ರೆ ಭೌತಿಕವಾಗಿ ಫಿಸಿಕಲ್ ಚೇಂಜ್ ಅಂತೀವಿ ನಾವು. ಫಿಸಿಕಲ್ ಚೇಂಜ್ ಅಂತಂದ್ರೆ ಸ್ಫಟೀಕರಣ ಪ್ರಕ್ರಿಯೆ, ಪ್ರೊಸೆಸ್ ಆಫ್ ಕ್ರಿಸ್ಟಲೈಜೇಷನ್ ಅಂತೀವಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡಿರಿ. A+B ಎಂಬ ರಾಸಾಯನಿಕ ಕ್ರಿಯೆ ಸಾಮಾನ್ಯ ರೂಪವು ಯಾವ ರೀತಿಯ ಕ್ರಿಯೆಯಾಗಿದೆ ಅಂತಂದ್ರೆ ವಿಭಜನೆ ಕ್ರಿಯೆಯಾಗಿದೆ. ಇದು ಡಿಕಾಂಪೋಸಿಷನ್ ಒಂದು ಕ್ರಿಯೆಯಾಗಿದೆ, ಗೊತ್ತಿರಲಿ. ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ನೋಡಿರಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಅದ. ಇರುವೆಗಳು ಕಚ್ಚಿದಾಗ ಚರ್ಮಕ್ಕೆ ಕ್ಯಾಲಮೈನ್ ದ್ರಾವಣವನ್ನು ಹಚ್ಚಲಾಗುತ್ತದೆ, ಏಕೆಂದರೆ ಕ್ಯಾಲಮೈನ್ ದ್ರಾವಣವು ಈ ಸ್ವಭಾವವನ್ನು ಹೊಂದಿದೆ ಅಂತಂದ್ರೆ ಪ್ರತ್ಯಾಮ್ಲೀಯ ಒಂದು ಬೇಸಿಕ್ ಒಂದು ಸ್ವಭಾವವನ್ನು ಹೊಂದಿರುವಂಥದ್ದು ಪ್ರತ್ಯಾಮ್ಲೀಯ. ಓಕೆ, ಡನ್. ನೆಕ್ಸ್ಟು 24ನೇ ಪ್ರಶ್ನೆಯನ್ನು ನೋಡಿರಿ. ಏನದ? ಘನ ಸೋಡಿಯಂ ಲೋಹವು ಕ್ಲೋರಿನ್ ಅನಿಲದೊಂದಿಗೆ ವರ್ತಿಸಿ ಘನ ಸೋಡಿಯಂ ಕ್ಲೋರೈಡನ್ನು ಉತ್ಪಾದಿಸುತ್ತದೆ. ಇದು ಯಾವ ರೀತಿಯ ಕ್ರಿಯೆಯಾಗಿದೆ ಅಂತಂದ್ರೆ ಇದು ಒಂದು ಸಂಯೋಜಿತ ಕ್ರಿಯೆಯಾಗಿದೆ ಅಂತಾರೆ, ಕಾಂಬಿನೇಷನ್ ಕ್ರಿಯೆಯಾಗಿದೆ. ಓಕೆ, ಸೈನ್ಸ್ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳುವಂಥದ್ದು. ಯಕೃತ್ತಿನಿಂದ ಸ್ರವಿಸುವ ಪಿತ್ತರಸವು ಆಹಾರದ ಯಾವ ಅಂಶವನ್ನು ಜೀರ್ಣಿಸುತ್ತದೆ ಅಂತಂದ್ರೆ ಕೊಬ್ಬನ್ನು ಜೀರ್ಣಿಸುವಂಥದ್ದು. ಓಕೆ, ಡನ್. 27ನೇ ಪ್ರಶ್ನೆ. ಜೀರ್ಣಾಂಗ ಕ್ರಿಯೆ ಮೇಲೆ ಜೀರ್ಣಾಂಗ ನಾಳದ ಯಾವ ಭಾಗವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಲ್ಲಿ ತೊಡಗಿಕೊಂಡಿವೆ ಅಂತಂದ್ರೆ ಇದು ಜಠರ ಅಂತ ಹೇಳ್ಬೋದು. ಓಕೆ, ಆಪ್ಷನ್ ಅಂತಂದ್ರೆ ಇಲ್ಲಿ ಜಠರ ಅಂತಂದ್ರೆ ಹೊಟ್ಟೆ, ಸ್ಟಮಕ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್
28ನೆಯ ಪ್ರಶ್ನೆಯನ್ನು ನೋಡಿರಿ. ಮೆಲುಕು ಹಾಕುವ ಪ್ರಾಣಿಗಳು ಜೀರ್ಣಿಸಿಕೊಳ್ಳಬಲ್ಲ ಆದರೆ ಮನುಷ್ಯರಿಂದ ಸಾಧ್ಯವಾಗದ ಕಾರ್ಬೋಹೈಡ್ರೇಟ್ ಹೆಸರೇನು ಅಂತಂದಾಗ ಸೆಲ್ಯುಲೋಸ್ ಅಂತೀವಿ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ. ನೆಕ್ಸ್ಟು 29ನೆಯ ಪ್ರಶ್ನೆಯನ್ನು ನೋಡಿರಿ. ಏನಂತಂತಂದ್ರೆ ಈ ಕೆಳಗಿನಲ್ಲಿ ಯಾವ ರೋಗವು ಪ್ರೋಟೋಜೋವಾದಿಂದ ಉಂಟಾಗುತ್ತದೆ ಅಂತಂದ್ರೆ ಮಲೇರಿಯಾ ಇದು ಪ್ರೋಟೋಜೋವಾದಿಂದ ಉಂಟಾಗುವಂಥ ರೋಗವಾಗಿದೆ. ಕೊನೆಯಲ್ಲಿ ಸೈನ್ಸ್ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ, ಟಿನೋಫೋರಾದ ಸಾಮಾನ್ಯ ಹೆಸರು ಏನಂತಂದ್ರೆ ಕಾಮ್ ಜಲ್ಲಿಗಳಂತೀವಿ. ಓಕೆ, ಏನಂತೀರಿ? ಕಾಮ್ ಜಲ್ಲಿಗಳು ಅಂದ್ರೆ ಇದರ ಇನ್ನೊಂದು ಅರ್ಥ ಅಂದ್ರೆ ಕಾಮ್ ಜಲ್ಲಿಗಳಂದ್ರೆ ಬಾಚಣಿಗೆ ಜಲ್ಲಿಗಳು. ಇಲ್ಲಿ ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್. ಇದು ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ಇನ್ನು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ನೋಡಿ 31ನೆಯ ಪ್ರಶ್ನೆ ಅದ ರೀ. ಇಲ್ಲಿ ಏನು ಕೇಳ್ಯಾರ, 4 ಮತ್ತು ಅದರ ಋತುಕ್ರಮದ ಅಂದ್ರೆ ರೆಸಿಪ್ರೊಕಲ್ ಅಂತೀವಿ. ರೆಸಿಪ್ರೊಕಲ್ ಅಂದ್ರೆ ಈಗ 4 ನಾವು ರೆಸಿಪ್ರೊಕಲ್ ಮಾಡಿದ್ರೆ ಏನಂತೀವಿ ರೀ? 1/4. 4 ಮತ್ತು ಅದ್ರ ರೆಸಿಪ್ರೊಕಲ್ ಅಂದ್ರೆ ಪ್ಲಸ್ ಮಾಡ್ತೀವಿ. ಇದ್ರದ್ದು ಡೈರೆಕ್ಟಾಗಿ ಮೊತ್ತ ಎಷ್ಟು ಅಂತಂದಾಗ ಇದ್ರದ್ದು ಏನಾಗುತ್ತೆ ರೀ? 4 4 16 ಡಿವೈಡೆಡ್ ಬೈ 4 ಆಗುತ್ತೆ ಪ್ಲಸ್ 1/4. ಓಕೆ, ಎಲ್ಲಿ ಸೇಮ್ ಆಯಿತು. ನೆಕ್ಸ್ಟ್ ಏನು ಬಂತು? ಬೇಸ್ ಸೇಮ್ ಅದ. 4 16 1 7 16 1 17 ಅಂದರೆ 17 ಡಿವೈಡೆಡ್ ಬೈ 4 ಈಸ್ ದಿ ಇದ್ರದ್ದು ರೆಸಿಪ್ರೊಕಲ್ ವಿತ್ ದ್ಯಾಟ್ ನಂಬರ್, ಸಮ್ ಆಫ್ ದ್ಯಾಟ್ ನಂಬರ್ ವಿತ್ ರೆಸಿಪ್ರೊಕಲ್ ಅಂತ ಹೇಳ್ಬೋದು. ಓಕೆ, ಡನ್. ಸೆಕೆಂಡ್ ಕ್ವಶನ್ ನೋಡಿರಿ. ಇಲ್ಲಿ ಮಸಾವನ್ನು ಕೇಳಿದ್ರೆ ವೆರಿ ಇಂಪಾರ್ಟೆಂಟು. ಒಂದು ಯಾವುದಾದ್ರೂ ಅಸಾಮಸ ಮೇಲೆ ಕಂಪಲ್ಸರಿ ಬಂದೇ ಬರುತ್ತೆ. ಮಸ ಅಂತಂದರೆ ಏನಪ್ಪ ಅಂತಂದ್ರೆ ಎಲ್ಲ ಸಂಖ್ಯೆಗಳು ಒಂದೇ ಅಂಕೆಗಳಿಂದ ಭಾಗ ಹೋಗಬೇಕು. ಈಗ 2ರಿಂದ ಭಾಗ ಹೋಗ್ತೇನೆ. 2 6 2 9 2 1 2 1. ಇಲ್ಲಿಗೇನಿಂದ ಮಸ ಮುಗಿತು. ಯಾಕಂದರೆ ಮುಂದಿನ 3 ಅಂಕೆಗಳು ಯಾವುದೇ ಒಂದು ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಹೋಗುವುದಿಲ್ಲ. ಆದ ಕಾರಣ ಇವುಗಳ ಮಸ ಎಷ್ಟಾಗೈತೆ ರೀ? 2. ಓಕೆ, ನೆಕ್ಸ್ಟು 33ನೇ ಪ್ರಶ್ನೆಯನ್ನು ನೋಡಿರಿ. 3 ಸತತ ಪೂರ್ಣಾಂಕಗಳ ಮೊತ್ತ 126. 3 ಸತತ ಪೂರ್ಣಾಂಕಗಳು ಅಂತಂದಾಗ 1ನೇದು ಎಕ್ಸು, 2ನೇದು x+1, 3ನೇದು x+2 ಅಂತ ಹೇಳ್ಬೋದು. ಇವುಗಳ ಮೊತ್ತ ಎಷ್ಟಾಗೈತಪ್ಪ ಅಂತಂದ್ರೆ 126. ಅಂದ್ರೆ ಎಕ್ಸ್ಗಳು ಎಷ್ಟು ಅದಾವ? 3x ಅದಾವ ಪ್ಲಸ್ ನಂಬರ್ಸು 3 ಅದಾವ. ಅಂದರೆ ಈ ಕಡೆ 126. ಇಲ್ಲಿ ನಾನು ಎಕ್ಸ್ ಮಾತ್ರ ಇಡ್ತೀನಿ. ಇಲ್ಲಿ 126. ಈ 3 ಈ ಕಡೆ ಬಂದ್ರೆ -3 ಆಯಿತು. ಎಕ್ಸ್ ಜೊತೆಗಿರುವಂತಹ 3 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಯಿತು. ಅಂದರೆ x = 126 - 3 ಅಂತಂದಾಗ 123 ಡಿವೈಡೆಡ್ ಬೈ 3 ಅಂತಂದಾಗ ನಾವು ಇದನ್ನು ಡಿವೈಡ್ ಮಾಡ್ತೀವಿ. 3 1 3 6 ಸಾರಿ 3 6 12 3 1 3. ಹೌದಾ? ಸಾರಿ 3 4 12 3 4 12 3 1 3. ಅಂದ್ರೆ ಎಕ್ಸ್ ವ್ಯಾಲ್ಯೂ ಈಸ್ 41. ಅವ್ರು ಕೇಳಿದ್ದು ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಅತಿ ದೊಡ್ಡ ಸಂಖ್ಯೆ ಇರುವುದು x+2. x+2 ಅಂತಂದಾಗ ಎಕ್ಸ್ ಬೆಲೆ 41 + 2 ಅಂತಂದಾಗ ಅವುಗಳ ಮೊತ್ತ ಎಷ್ಟು ಬಂತು ರೀ? 43. ಇದು ಏನು ರೀ? ಅತಿ ದೊಡ್ಡ ಸಂಖ್ಯೆ ಆಗಿರುವಂಥದ್ದು. ಓಕೆ, ಡನ್. ನೆಕ್ಸ್ಟು 34th ಕ್ವಶನ್ ನೋಡಿರಿ. ಒಂದು ತರಗತಿಯ 12 ವಿದ್ಯಾರ್ಥಿಗಳ ತೂಕ ಕೆಳಗಿನಂತಿವೆ. ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂದಾಗ ಇವುಗಳು ಎಷ್ಟದವಪ್ಪ ಅಂತಂದ್ರೆ ಟೋಟಲ್ ಮೊತ್ತ ಕೂಡಿಸಿದ ಮೇಲೆ 792 ಬಂತು. ಡಿವೈಡೆಡ್ ಬೈ ಅಂತಂದಾಗ ಟೋಟಲ್ ನಂಬರ್ ಆಫ್ 12 ಜನ. ಈ 12ರಲ್ಲಿ ನಾನು ಸಿಂಪ್ಲಿಫೈ ಮಾಡ್ತೇನೆ. 12 1 12 6 72 12 6 72. ಅಂದ್ರೆ ಟೋಟಲ್ ನಂಬರ್ ಏನಪ್ಪ ಎವರೇಜ್ ಅಂತಾಗ 66 kgಯಷ್ಟು ಬಂದಂಥದ್ದು. ಓಕೆ, ಡನ್. ನಮ್ಮ 35ನೇ ಪ್ರಶ್ನೆಯನ್ನು ನೋಡಿರಿ. ಅನಿತಾ ಸತತ 2 ಪರೀಕ್ಷೆಗಳಲ್ಲಿ 100ಕ್ಕೆ 60 ನೋಡಿರಿ 100ಕ್ಕೆ 60 ಮತ್ತು 80 ಅಂಕ ಗಳಿಸಿರುತ್ತಾರೆ. ಈ ಪರೀಕ್ಷೆಗಳಲ್ಲಿ ತೂಕ ತಲಾ 50ರಷ್ಟು ಆಗಿದ್ದರೆ ಅವಳ ಅಂತಿಮ ಅಂಕ ಎಷ್ಟು ಅಂತಾಗ ಇದರಲ್ಲಿ 50% ಅಂದರೆ ಎಷ್ಟು ರೀ? ಅಂದರೆ 30 ಆಯಿತು. ಇದರಲ್ಲಿ 50% ಅಂದರೆ 40. ಟೋಟಲ್ ಸೇರಿದರೆ 70. ಅಂದ್ರೆ ಅನಿತಾ ಅವರದು ಟೋಟಲ್ ಎಷ್ಟಾಗುತ್ತೆ ರೀ? 70 ಅಂಕಗಳು. ವೆರಿ ಸಿಂಪಲ್ ಆಗಿರುತ್ತೆ. ಎಷ್ಟು ಕ್ವಶನ್ ದೊಡ್ಡದಿರುತ್ತೋ ಅಷ್ಟು ಆನ್ಸರು ಸಿಂಪಲ್ಲಾಗಿ ಕೇಳಿರುವಂಥದ್ದು. ಓಕೆ, 5%ಗೆ ಸಮನಾದ ಭಿನ್ನರಾಶಿ ಅಂತಂದಾಗ ನಾವು 5% ಅಂದಾಗ ಪರ್ಸೆಂಟೇಜ್ ರಿಮೂವ್ ಆದಮೇಲೆ ಡಿವೈಡೆಡ್ ಬೈ 100 ಮಾಡ್ತೀವಿ. ಅಂದ್ರೆ 5 1 5 2 0 0. ಅಂದ್ರೆ 1/20 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ದಿಸ್ ಈಸ್ 36th ಆನ್ಸರ್. ನೆಕ್ಸ್ಟು 37th ಏನಂತ ಹೇಳಿದಾರೆ ಅಂದ್ರೆ ಮೋಹಿತ್ ಮತ್ತು ಅವನ ಸಹೋದರಿಯ ವಯಸ್ಸಿನ ಅನುಪಾತ ಪ್ರಸ್ತುತ ಎಷ್ಟದ ರೀ? 3:4 ಅದ. ಅಂದ್ರೆ 3:4. ಆದರೆ ಮೋಹಿತ್ ಅವರ ವಯಸ್ಸು ಎಷ್ಟಪ್ಪ ಅಂತಂದ್ರೆ 18. ಹಾಗಾದರೆ ಪ್ರಸ್ತುತ ಸಹೋದರಿಯವರ ವಯಸ್ಸು ಎಷ್ಟು? ಇಲ್ಲಿ 3 ಇದ್ದದ್ದು 18 ಆಗೈತೆ ಅಂದ್ರೆ 6 ಇಂಟು ಮಾಡ್ಯಾರ. ಇಲ್ಲಿನೂ 6 ಇಂಟು ಮಾಡಿರಿ. 4 6 ಎಷ್ಟು? 24. ಅಂದ್ರೆ ಈ ಪ್ರಸ್ತುತ ಅವರ ಸಹೋದರಿಯ ವಯಸ್ಸು ಎಷ್ಟಾಗೈತೆ? 24 ವರ್ಷಗಳು. ವೆರಿ ಸಿಂಪಲ್.
ಓಕೆ ಡನ್. ನೆಕ್ಸ್ಟು ಅನುಪಾತ ಮತ್ತು ಸಮಾನುಪಾತ ಮೇಲೆ ಕಂಪಲ್ಸರಿ ಕ್ವಶನ್ ಅಂತ ಹೇಳಿರ್ತೀನಿ ಭಾಳಷ್ಟು ಸಲ ನಾನು. ಈಗ ನೋಡಿರಿ, ಈ ಮಧ್ಯದಲ್ಲಿರುವಂಥ ಸಂಖ್ಯೆಗಳು ಎರಡು ರಿಲೇಟೆಡ್ ಆದರೆ ಕೊನೆಯಲ್ಲಿರುವಂಥ ಎರಡು ಸಂಖ್ಯೆಗಳು ರಿಲೇಟ್ ಆಗಿರ್ತವೆ. ಅಂದ್ರೆ 7 × x 7x, 3 × 4. ಓಕೆ ಡನ್. ಈಗ ಎಕ್ಸ್ ಇಲ್ಲಿ ಇಟ್ಕೊತೀನಿ, ಇಲ್ಲಿ 3 4 12 ಡಿವೈಡೆಡ್ ಬೈ ಈ 7 ಈ ಕಡೆ ಬಂದರೆ ಡಿವೈಡೆಡ್ ಬೈ ನೆಕ್ಸ್ಟ್ 12 ಡಿವೈಡೆಡ್ ಬೈ 17 ಈಸ್ ದಿ ಫೈನಲ್ ಆನ್ಸರ್. ಓಕೆ, ವೆರಿ ಸಿಂಪಲ್ ಆಗಿರುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಪ್ರತಿದಿನ. ನೆಕ್ಸ್ಟ್ ನೋಡಿ, ಸರಳ ಬಡ್ಡಿ ಮೇಲೆ ಅದ 6 ವರ್ಷಕ್ಕೆ 2,000 ರೂಪಾಯಿಗೆ 3 ವರ್ಷಕ್ಕೆ ಎಷ್ಟು ಸರಳ ಬಡ್ಡಿ ಅಂತಂದಾಗ PTR ಡಿವೈಡೆಡ್ ಬೈ 100 ಅಂತೀವಿ. ಹೌದಾ? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಪಿ ಎಷ್ಟು ಅದ ರೀ? 2,000 ಅದ. ಓಕೆ, ಅದೇ ರೀತಿ 6 ಎಷ್ಟು ವರ್ಷಕ್ಕೆ ಪರ್ಸೆಂಟೇಜ್ 6, ಅದೇ ರೀತಿ 3 ಡಿವೈಡೆಡ್ ಬೈ 100. ಈ 2 ಹೋಯಿತು. ನೆಕ್ಸ್ಟು 6 3 18, 18ರಲ್ಲಿ 36, 1 0 ಅಂತಂದಾಗ ನಮಗೆ 3 ವರ್ಷಕ್ಕೆ ಸಿಗುವಂತಹ ಬಡ್ಡಿ ಎಷ್ಟು ರೀ? 360 ರೂಪಾಯಿಗಳು. ಡನ್. ಓಕೆ, 40ನೆಯ ಪ್ರಶ್ನೆಯನ್ನು ನೋಡಿರಿ. ನೆಕ್ಸ್ಟು, ಕಾರು 120 ನಿಮಿಷಗಳಲ್ಲಿ 38,000 ಮೀಟರ್ ದೂರವನ್ನು ಕ್ರಮಿಸಿರೋದು. ಹಾಗಾದರೆ ಕಾರಿನ ವೇಗ ಎಷ್ಟು ಅಂತಂದಾಗ ಇಲ್ಲಿ ನಮಗೆ ನೋಡುವಂಥದ್ದು ಇದು ಮೀಟರ್ಗಳಲ್ಲಿ ಅದ. ಇದನ್ನು ನಾನು ಕಿಲೋಮೀಟರ್ಗಳಲ್ಲಿ ಮಾಡಿದರೆ 38 ಕಿಲೋಮೀಟರ್ಗಳಾಗುತ್ತವೆ. ಇಲ್ಲಿ ನಿಮಿಷಗಳು ಕೊಟ್ಟಾನ, ಇದನ್ನು ನಿಮಿಷಗಳಲ್ಲಿ ಇದು ಗಂಟೆ ಮಾಡಿದರೆ 2 ಅವರ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ನಮಗೆ ಕೇಳುವಂಥದ್ದು ಏನು ರೀ? ಸ್ಪೀಡ್ ಕೇಳೋರು. ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆ? 38 ಕಿಲೋಮೀಟರ್ 2 ಅವರ್ಸ್ ಅಂದರೆ 2 1 2 19 ಅಂದರೆ 19 ಕಿಲೋಮೀಟರ್ ಪರ್ ಅವರ್ ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಇದು ನಮಗೆ ಮ್ಯಾಥ್ಸಲ್ಲಿ ಬಂದಂತಹ ಪ್ರಶ್ನೆ. ಅದೇ ರೀತಿ ಮುಂದಿನ ರೀತಿ ಯಾವುದಾದ್ರು ನೋಡಿರಿ ಕ್ವಶನು. ಇಲ್ಲಿ ಕೂಡ ಮೊತ್ತ ಕೇಳಿದಾರೆ, ಬೀಜಾಕ್ಷರಗಳ ರವ. ಇಲ್ಲಿ ಏನು ಕೇಳಿದಾರೆ? 2x ಯಾವುದರ ಕೆಳಗೆ ಏನೇನು ಅಕ್ಷರ ಅದಾವೆ ಅವುಗಳನ್ನ ಬರ್ಕೊಂಬಿಡ್ಬೇಕು ಅಷ್ಟೇ. -9z ಅದ. ಅದೇ ರೀತಿ ಕೆಳಗಡೆ ಇರುವಂಥದ್ದು 7y, ಎಕ್ಸ್ ಅಂಥದ್ದು ಯಾವುದೂ ಇಲ್ಲ. ಅದೇ ರೀತಿ +3z ಅಂದರೆ ಇಲ್ಲಿ ಮೈನಸ್ ಅದ. ಓಕೆ, -9ರಲ್ಲಿ +3z ಅದ. ಕಳೆದ್ರೆ ಎಷ್ಟು ಉಳಿತು ನಮ್ಮದು? -6 ಉಳಿತಾ? ಹೌದಾ ಇಲ್ಲೋ? -6z. ಅದೇ ರೀತಿ ಇಲ್ಲಿ ಪ್ಲಸ್ ಅದ ಅಂತಂದ್ರೆ ಇಲ್ಲಿ 9y ನೆಕ್ಸ್ಟು +2x. ಎಲ್ಲದ ನೋಡಿರಿ, ಆಪ್ಷನ್ ಸಾರಿ ಇಲ್ಲಿ 3 ಅದಲ್ಲ. ಓಕೆ ಅಂದರೆ ಇದು 10 ಆಗುತ್ತೆ. 2x 10y -6z. ಕರೆಕ್ಟಾ? ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಯಾವ್ಯಾವ ಬೀಜಾಕ್ಷರಗಳದಲ್ಲ ಅವುಗಳ ಕೆಳಗೆ ಅವುಗಳನ್ನ ಮಾತ್ರ ಇಡಬೇಕು. ಇಲ್ಲಿ ಎಮ್ ವ್ಯಾಲ್ಯೂವನ್ನು ಕೇಳಿದಾರೆ. ಇಲ್ಲಿ ಕೊಟ್ಟಂಥದ್ದು ಏನದ ನೋಡಿರಿ, 2m - 3 = m ಡಿವೈಡೆಡ್ ಬೈ 3 + 7. ಇಲ್ಲಿ ಫಸ್ಟಿಗೆ ಈ ಎಮ್ದು ಇದ್ರದ್ದು LCM ತೆಗೆದ್ರೆ ಎಷ್ಟು ಬಂತು? ಕೆಳಗಡೆ 3 ಬಂತು, ಮೇಲ್ಗಡೆ m + 21. ಇಲ್ಲಿ ಏನು ಬರ್ತದೆ ರೀ ನನಗೆ? 2m ಈ 3ಅನ್ನು ಈ ಕಡೆ ತೊಗೋಬೇಕು. ಓಕೆ, ಈ 3ಅನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ರೀ? 3 2 6m - 3 3 9. ಈ ಕಡೆ m + 21. ನೆಕ್ಸ್ಟ್ ನಮ್ಮದು ಈ ಕಡೆ 6m, ಈ ಕಡೆ 1m ಹೋದರೆ 5m. ಹೌದಾ? 5m = 30 ಅಂದರೆ m = 30 ಡಿವೈಡೆಡ್ ಬೈ 5 ಅಂತಂದಾಗ 5 1 5 6 ಅಂದರೆ m = 6. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ ಈ ಥರ ಬಂದೇ ಬರುತ್ತೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಕೊಟ್ಟಂಥ ಚತುರ್ಭುಜ 4 ಕೋನಗಳು 1 7 3 2 ಅದಾವ. ಅನುಪಾತದಲ್ಲಿ ಅತಿ ಚಿಕ್ಕ ಕೋನವನ್ನು ಕಂಡುಹಿಡಿಯಿರಿ. ಇಲ್ಲಿ 1x ಅಂತ ಬರಿತೀವಿ, ಅದೇ ರೀತಿ ಇಲ್ಲಿ 2x, ಅದೇ ರೀತಿ 3x, ಅದೇ ರೀತಿ 2x. ಈ 4 ಬಾಹುಗಳು. ಈ ನನ್ನ ಒಟ್ಟು ಮೊತ್ತ ಎಷ್ಟಾಯ್ತು ರೀ? 1 3 6 7 8x ಅಂದರೆ ಟೋಟಲ್ ಮೊತ್ತ ಅಂತಂದಾಗ 4 ಬಾಹುಗಳಿರೋ ಚತುರ್ಭುಜದ ಎಷ್ಟು ಅದ ರೀ? 360 ಡಿಗ್ರಿ ಅಂತೀವಿ ನಾವು. ಓಕೆ, 360 ಡಿಗ್ರಿ. ನನಗೆ 8 ಅಂದ್ರೆ ನಮಗೆ ಎಷ್ಟಾಗೈತೆ ರೀ? 360. ಹಾಗಾದ್ರೆ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ? 45. ಅವ್ರು ಅತ್ಯಂತ ಚಿಕ್ಕ ಕೋನ ಅಂತಂದರೆ ಇದೇ ಬರುತ್ತೆ. 1 × 45 ಮೀನ್ಸ್ 45 ಡಿಗ್ರಿ ಅಂದರೆ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ಸಿಂಪಲ್ ಕ್ವಶನು, ಆದರೆ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ನಾಲೆಜ್ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು 44ನೇ ಪ್ರಶ್ನೆಯನ್ನು ನೋಡಿರಿ. ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಒಳಕೋನವು 135 ಡಿಗ್ರಿ ಆಗಿದೆ. ಹಾಗಾದರೆ ಎಷ್ಟು ಬದಿಗಳನ್ನು ಹೊಂದಿರುವಂಥದ್ದು? ವೆರಿ ಇಂಪಾರ್ಟೆಂಟ್ ಕ್ವಶನು. ಇಲ್ಲಿ ಕೇಳಿರುವಂಥದ್ದು ಫಸ್ಟಿಗೆ ನನಗೆ 135 ಡಿಗ್ರಿ ಅಂತಂದ್ರೆ ಟೋಟಲ್ಲು 180 ಡಿಗ್ರಿ ಇರುವಂಥದ್ದು. ಅದರಲ್ಲಿ 135 ಹೋದರೆ ಎಷ್ಟು ಉಳಿತು ರೀ?
ಟೋಟಲ್ ನನಗೆ 45 ಡಿಗ್ರಿ ಉಳಿತು ಅಂತಂದಾಗ ಇಲ್ಲಿ ಟೋಟಲ್ ನಮಗೆ ಅವ್ರು ಕೇಳಿದ್ದು ಏನದ ರೀ, ಎಷ್ಟು ಬಾಹುಗಳನ್ನು ಹೊಂದಿರುವಂಥದ್ದು ಅಂತ ಕೇಳಿದ್ದಾರೆ. ಇಲ್ಲಿ ಫಾರ್ಮುಲಾ ಏನದ ನೋಡಿರಿ, 135 ಡಿಗ್ರಿ ಇಂಟು ಎನ್ ಈಕ್ವಲ್ ಟು n-2 ಇಂಟು 180. ಓಕೆ, ಇಲ್ಲಿ ನಾವು ಕರೆಕ್ಟಾಗಿ ಈ 180ಯನ್ನು ಒಳಗಡೆ ಮಲ್ಟಿಫಿಕೇಷನ್ ಮಾಡಿರಿ. 135, ಓಕೆ, ಇಲ್ಲಿ ನೋಡಿರಿ 135 ಅದ. ಓಕೆ, ಎನ್ ಇಲ್ಲಿ ಮಲ್ಟಿಫಿಕೇಷನ್ 180 ಎನ್ ಆಯಿತು. ಓಕೆ, ಮೈನಸ್ 2 ಇಂಟು 180 ಅಂತಂದ್ರೆ 360 ಆಯಿತು. ಈಗ ಮಲ್ಟಿಫಿಕೇಷನ್ ಮಾಡಿದ್ರೆ ಇದು ಈ ಕಡೆ ಬಂದರೆ ಎಷ್ಟು ಉಳಿತು, ಟೋಟಲ್ ನನಗೆ 45 ಎನ್ ಉಳಿತು ಈಕ್ವಲ್ ಟು 360. ಅಂದ್ರೆ ಎನ್ ಈಕ್ವಲ್ ಟು ನಮಗೆ ಇಲ್ಲಿ ಡಿವಿಷನ್ ಮಾಡಿದ್ರೆ ನನಗೆ ಎಷ್ಟು ಬಂತು ರೀ, 45 ಬಂದಲೆ 45 8 ಅಂದರೆ ಎನ್ ಈಕ್ವಲ್ ಟು 8. ಅಂದ್ರೆ 8 ಬಾಹುಗಳೆಲ್ಲ ಒಂದು ಆಕೃತಿ ಅಂತೇಳಿ ಹೇಳ್ಬೋದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿರಿ 45ನೇ ಪ್ರಶ್ನೆನ ನೋಡಿರಿ. ಒಂದು ದಾರದ ಸಹಾಯದಿಂದ 28 ಮೀಟರ್ ಉದ್ದ ನೋಡಿರಿ, ಎಷ್ಟದ ರೀ, 28 ಮೀಟರ್ ಉದ್ದವನ್ನು ಹೊಂದಿರುವಂಥದ್ದು. ಅಗಲ ಅದೇ ರೀತಿ ಅಗಲವನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಓಕೆ ಓಕೆ ಅದೇ ರೀತಿ ಅದೇ ದಾರದಿಂದ ಒಂದು ಚೌಕವನ್ನು ಮಾಡಿದರೆ ಎಷ್ಟು ಬಾಹುಗಳ ಅಳತೆಯನ್ನು, ಅದರ ಉದ್ದವನ್ನು ಲೆಂಥವನ್ನು ಕೇಳಿದ್ದಾರೆ. ಈಗ ಫಸ್ಟಿಗೆ ಆಯತದ ಸುತ್ತಳತೆ ಅಂತಂದಾಗ ಏನು ಮಾಡ್ತೀವಿ ರೀ, 2 ಇಂಟು ಎಲ್ ಪ್ಲಸ್ ಬಿ ಅಂತೀವಿ. ಎಲ್ 28 ಅದ, ಬಿ ಎಷ್ಟದ ರೀ, 10 ಅದ. 10 ಪ್ಲಸ್ 28 ಅಂದರೆ ಎಷ್ಟಾಯ್ತು ರೀ, 38 ಆಯಿತು. ಇಂಟು 2 ಅಂತಂದ್ರೆ ಅವುಗಳದ್ದು ಎಷ್ಟಾಯ್ತು ರೀ, 76 ಆಯಿತು. ಅದೇ ರೀತಿ ನನಗೀಗ ಚೌಕದ ಕೇಳಿದ್ರಂದ್ರೆ ಏನು ಮಾಡ್ತೀರಿ, 4a ಅದ. ಈ ಕಡೆ ಎಷ್ಟದ ರೀ, ಸುತ್ತಳತೆ ನನಗೆ 76 ಅದ, ಇದು 4a ಅಂತಂದಾಗ a ಈಕ್ವಲ್ ಟು 76 ಡಿವೈಡೆಡ್ ಬೈ 4 ಅಂತಂದಾಗ ನಾವೇನು ಮಾಡ್ತೀವಿ, 4 ಅಂತಂದಾಗ ಎಷ್ಟು ಡಿವೈಡ್ ಮಾಡ್ತೀರಿ, ಹೌದಾ, 4 1 4 1 4 4 9 36. ಅಂದ್ರೆ ಚೌಕದ ಬಾಹುವಿನ ಅಳತೆ ಎಷ್ಟು, 19 ಮೀಟರ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ ಈಗ ಕ್ವಶನನ್ನು ನೋಡಿರಿ ಏನದ ಅಂತೆ. 46ನೇ ಪ್ರಶ್ನೆ, ಇದು ರೀಸನಿಂಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರುವ ಕಾರಣ ನೀವು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಮಾರ್ಕ್ಸನ್ನು ಕಳೆದುಕೊಳ್ಳಲೇಬಾರ್ದು, ಹೌದಾ. ಇಲ್ಲಿ ನೀವು ಮಾರ್ಕ್ಸು ಒಟ್ಟು ನೀವು ಮಿಸ್ ಆಗಲೇಬಾರ್ದು. ಓಕೆ, ಡನ್. ಈಗ ನೀವು ಫಸ್ಟಿಗೆ ನಾವು ಏನು ಮಾಡಿದ್ದೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಡನ್. ಇಲ್ಲಿ ನೋಡಿರಿ, ಓಟದ ಸ್ಪರ್ಧೆಯಲ್ಲಿ ಒಬ್ಬ ಆಟಗಾರನ ಸ್ಥಾನವು ಮೇಲಿನಿಂದ 14ನೇ ಸ್ಥಾನ, ಕೆಳಗಿನಿಂದ 13ನೇ ಸ್ಥಾನ ಆಗಿದೆ. ಒಟ್ಟು ಆಟಗಾರ ಎಷ್ಟು ನೋಡಿರಿ, ಮೇಲಿನಿಂದನೂ 14ನೇ ಸ್ಥಾನದಾನ, ಕೆಳಗಿನಿಂದ 13ನೇ ಸ್ಥಾನದಾನ. ಟೋಟಲ್ ಎಷ್ಟಾಯ್ತು ರೀ, 27 ಆಯಿತು. ಆದ್ರೆ ಮೇಲಿನಿಂದನೂ ಅವ್ನು ಕೌಂಟ್ ಮಾಡೀವಿ, ಕೆಳಗಿನಿಂದನೂ ಅವ್ನು ಕೌಂಟ್ ಮಾಡೀವಿ ಅಂತಂದ್ರೆ 2 ಸಲ ಒಬ್ಬನ ಕೌಂಟ್ ಮಾಡೀವಿ, ಒಂದು ಮೈನಸ್ ಮಾಡಿಬಿಡ್ರಿ. 27 ಒಂದು ಹೋದ್ರೆ ಎಷ್ಟು, 26. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಇಷ್ಟೇ ಸಿಂಪಲ್ಲಾಗಿ ನೀವು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿದರೆ ಟೈಮ್ ಸೇವ್ ಆಗುತ್ತೆ, ಮಾರ್ಕ್ಸ್ಗಳು ನೀವು ಕಳ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಡನ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನು ನೋಡಿರಿ, 47ನೇ ಪ್ರಶ್ನೆ. ಇಲ್ಲಿ EARTH ಅರ್ಥ ಎಂಬ ಪದವನ್ನು ನೋಡಿರಿ. ಅರ್ಥ ಎಂಬ ಪದವನ್ನು ಏನಂತ ಬರ್ತಾರಪ್ಪ ಅಂತಂದ್ರೆ ಭಾಳಷ್ಟು ಈಸಿ ಅದ ರೀ. EARTH ಅರ್ಥ ಎಂಬ ಪದವನ್ನು ಏನಂತ ಬರ್ತಾರೆ ನೋಡಿರಿ. ಅಲ್ಲಿ ಬರೆದಿರುವಂತಹ ಪದಕ್ಕೆ ಭಾಳಷ್ಟು ಡಿಫ್ರೆನ್ಸ್ ಇಲ್ಲ. ಏನು ಮಾಡ್ಯಾರ, ಈ ಫಸ್ಟ್ 2 ಲೆಟರ್ಗಳನ್ನು ಉಲ್ಟಾ ಬರ್ತಾರೆ, ಅಂದ್ರೆ E ಅಂತೇಳಿ ಬರ್ತಾರೆ. ನೆಕ್ಸ್ಟು ಈ ನೆಕ್ಸ್ಟ್ 2 ಲೆಟರ್ಗಳನ್ನ ಏನು ಮಾಡ್ಯಾರ, ಫಸ್ಟಿಗೆ ಆರ್ ಬರೆದು ಅದ್ರ ಮುಂದಿನ ಲೆಟ್ರ್ ಲಾಸ್ಟ್ ಬರ್ತಾರೆ. ಅದೇ ರೀತಿ ಮಧ್ಯದಲ್ಲಿರುವಂತಹ ಲೆಟ್ರನ್ನು ಒಂದೇ ನಿಮಿಷ, ಓಕೆ, ಇದನ್ನು ಬರೆದು ಲಾಸ್ಟಲ್ಲಿರುವಂಥದ್ದು ಮಧ್ಯದಲ್ಲಿ ಬರ್ತಾರೆ. ಅದೇ ರೀತಿ ನಾನು ಈ ಹಾರ್ಟ್ ಎಂಬ ಪದವನ್ನು ಅದೇ ರೀತಿ ಬರಿಬೇಕು. ಫಸ್ಟಿಗೆ HE ಅದ, ಫಸ್ಟಿಗೆ EH ಅಂತ ಬರಿಬೋದು. EH ಎಲ್ಲಿದ್ದಾರೆ ಫಸ್ಟಿಗೆ, ಆಪ್ಷನ್ ನಂಬರ್ ಡಿ. ಪೂರ್ಣವಾಗಿ ಬರೆಯುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಆಪ್ಷನಲ್ಲಿ ಒಂದೇ ಆಪ್ಷನ್ ಆ ಥರ ಇತ್ತಂದ್ರೆ ಅದೇ ಫೈನಲ್ ಆನ್ಸರ್ ಆಗಿರುವಂಥದ್ದು. ಓಕೆ, 47 ಆಯಿತು. 48ನೇ ಪ್ರಶ್ನೆಯನ್ನು ನೋಡಿರಿ. ಇದು ಕೂಡ ಏನು ಕೇಳ್ಯಾರಂತಂದ್ರೆ ಪ್ರೊಡ್ಯೂಸಿಂಗ್ ಅಂತೇಳಿ ಕೇಳ್ಯಾರ. ಇದರಲ್ಲಿ ಪ್ರೊಡ್ಯೂಸಿಂಗ್ ಅಂತ ಹೇಳಿದ್ರೆ ಇದರಲ್ಲಿ ನಾವು ಎಲ್ಲ ಪದಗಳನ್ನು ಅಲ್ಫಾಬೆಟಿಕಲಿ ಬರೆದ್ರೆ, ಅಂದರೆ ABCD ಈ ರೀತಿ ರೆಗ್ಯುಲರ್ ಆಗಿ ಬರೆದ್ರೆ ಯಾವ ಅಕ್ಷರ ನಮಗೆ ಆ್ಯಸ್ ಇಟ್ ಈಸ್ ಅದೇ ಪ್ಲೇಸಲ್ಲಿ ಬರುತ್ತೆ. ಫಸ್ಟಿಗೆ ಅವ್ರು ಕೊಟ್ಟಂಥ ಶಬ್ದವನ್ನು ಬರೀ ನೀವು, ಯಾರು ಪ್ರೊಡ್ಯೂಸಿಂಗ್,
ಓಕೆ, ಪ್ರೊಡ್ಯೂಸಿಂಗ್ ಅಂತೇಳಿ ಬರ್ತಾರೆ. ಇದನ್ನು ನಾವು ಈಗ ABCD ಈ ರೀತಿ ನಾವು ರೆಗ್ಯುಲರ್ ಆಗಿ ಬರುವಂಥ ಶಬ್ದಗಳನ್ನು ಯೂಸ್ ಮಾಡಿಕೊಂಡು ಬರೆಯುವಂಥದ್ದು. ಓಕೆ, ಫಸ್ಟಿಗೆ ನೋಡಿರಿ, A ಅದ ರೀ, B ಅದ ಇಲ್ಲ, C ಅದ. ಓಕೆ, C ಆದಮೇಲೆ ಏನದ ರೀ, D ಅದ, D, C ಆದಮೇಲೆ D ಅದ, E ಅದ ಏನೂ ಇಲ್ಲ, E, F, G ಅದ ರೀ, G ಆದಮೇಲೆ H ಅದೇನು ಇಲ್ಲ, H, I, J ಅದನು ಇಲ್ಲ, K ಇಲ್ಲ, L ಇಲ್ಲ, M, N ಅದ, ಆಮೇಲೆ O, P, Q, R, S, T, U. ನೋಡಿರಿ, ಯಾವುದೇ ಒಂದು ಶಬ್ದವು ಆ ಮೇಲೆ ಇರುವಂತಹ ಸ್ಥಾನವನ್ನು ಬಿಟ್ಟು ಬೇರೆ ಸ್ಥಾನದಲ್ಲಿ ಬಂದ ಹೊರತು ಅದೇ ಸ್ಥಾನದಲ್ಲಿ ಬಂದಿಲ್ಲ, ಅಂದ್ರೆ ಯಾವುದೂ ಇಲ್ಲ. ಆಪ್ಷನ್ ನಂಬರ್ A ಈಸ್ ರೈಟ್. ಓಕೆ, ಡನ್. 49ನೇ ಪ್ರಶ್ನೆಯನ್ನು ನೋಡಿರಿ ಏನದ ಅಂಥೇಳಿ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಂತಹ ಪ್ರಶ್ನೆಯಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ, ಎಷ್ಟು ಎಡದಿಂದ ಬಲಕ್ಕೆ, ಅಂದ್ರೆ ಈ ಎಡಬಲ ಅಂತ ಅವರು ಮೆನ್ಷನ್ ಮಾಡಿ, ಎಡದಿಂದ ಬಲಕ್ಕೆ 4ಗಳಿವೆ. ಆದ್ರೆ 4 ತಕ್ಷಣವೇ ಒಂದು ಸರಿ ಸಂಖ್ಯೆ ಇರಬೇಕಂದ್ರೆ ನೋಡಿರಿ, ಇಲ್ಲಿ 4 ಆದ್ರೆ ಸರಿ ಸಂಖ್ಯೆ ಇಲ್ಲಿದೆ, 4 ಆದಮೇಲೆ 8 ಅದ, ನೆಕ್ಸ್ಟು ಇಲ್ಲಿ 4 ಆದಮೇಲೆ 6 ಅದ, ಆಮೇಲೆ 4 ಆದಮೇಲೆ 7 ಅದ, ಬರೋಂಗಿಲ್ಲ. ಅದೇ ರೀತಿ 4 ಆದಮೇಲೆ 9 ಇಲ್ಲ, ಅಂದರೆ ಉಳಿದಿದ್ದೆಷ್ಟು ಬರೀ ನನಗೆ ಈ 2 ಹಂತವು ಸಿಗುವಂಥದ್ದು. ಭಾಳಷ್ಟು ಇಂಪಾರ್ಟೆಂಟ್. ಈ ಥರ ಕ್ವಶನು ಲಾಸ್ಟ್ ಇಯರಿಂದ ಕೇಳ್ತಾರೆ ನಿಮಗೆ ಅಗ್ನಿವೀರಲ್ಲಿ. ಓಕೆ, ಕೊನೆಯಲ್ಲಿ ಇನ್ನೊಂದು ಪ್ರಶ್ನೆ ಅದ ರೀ ರೀಸನಿಂಗ್ ಸಂಬಂಧಪಟ್ಟಂತೆ, ಅದರಲ್ಲಿ ಯಾವ ರೀತಿಯ ಕ್ವಶನನ್ನು ಕೇಳಿದ್ದಾರೆ ನೋಡಿರಿ. ಈ ಶಬ್ದವು ಇದಕ್ಕೆ ಸಂಬಂಧ ಹೊಂದೈತಿ. ಓಕೆ, ಮೊದಲ ಶಬ್ದವು ಎರಡನೇ ಶಬ್ದಕ್ಕೆ ನಿಮಗೆ ಸಂಬಂಧ ಹೊಂದಿದೆ. ಅದರ ಏನು ಮಾಡ್ಯಾರ ಅಂತಂದ್ರೆ, ಇಲ್ಲಿ ನಿಮಗೆ ಒಂದೇ ಶಬ್ದವನ್ನು ನಾನು ಬರೆದು ತೋರಿಸ್ತೀನಿ. ಓಕೆ, PARK, ಪಾರ್ಕ್ ಅಂತೇಳಿ ಬರ್ತಾರೆ. ಇಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ +2 ಅನ್ನು ಎರಡಕ್ಕೂ ಮಾಡ್ಯಾರ. PQR ಅಂತ ಬರೋದು. ನೆಕ್ಸ್ಟ್ R, A ಆದಮೇಲೆ +2 ಮಾಡಿದ್ರೆ C ಬರ್ತದೆ, R ಆದಮೇಲೆ +2 ಮಾಡಿದ್ರೆ T, K ಆದಮೇಲೆ M ಬರುತ್ತೆ. ಅದೇ ರೀತಿ ಅವ್ರು ಕೊಟ್ಟಂಥ ಶಬ್ದವನ್ನು ನಾನು +2 ಮಾಡಿ ಬರೀಬೇಕು. T ಆದಮೇಲೆ +2 ಮಾಡಿದರೆ TSTU ಫಿ ಬರುತ್ತೆ. ಹೌದಾ? ಫಸ್ಟ್ ಈ ಫಿ ಅನ್ನುವ ಲೆಟ್ರ್ ಎಲ್ಲದ ರೀ? ಆಪ್ಷನ್ ನಂಬರ್ ನಮ್ಮದು 2ರಲ್ಲಿ ಮಾತ್ರ ಅದ. ಹೌದಾ? ಆಪ್ಷನ್ ನಂಬರ್ ಸೆಕೆಂಡ್ ಒನ್ ಈಸ್ ಫೈನಲ್ ಆನ್ಸರ್. ಸೊ ಈ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯಾಗಿ ಅವರು ನೀಡಿರುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳಾಗಿರ್ತವೆ. ಅವರು ಟೋಟಲಾಗಿ ನಮಗೆ ನೀಡುವಂತಹ ಪ್ರಶ್ನೆ ಪತ್ರಿಕೆಗಳು 40+ ಕ್ವಶನ್ ಪೇಪರ್ಸ್ಗಳಾಗಿರ್ತವೆ. ಏನು ರೀ, 40ಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಬಟ್ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಸೊ ಇದೇ ರೀತಿ ಎಲ್ಲ 50 ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ಗಿಂತ ಮುಂಚೆ ಮುಗಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿರ್ತೀನಿ. ರೆಗ್ಯುಲರಾಗಿ ನೋಡ್ತಾಯಿರಿ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾಯಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.